ನಮಸ್ತೆ ಎಲ್ರಿಗೂ. ನಾನಿವತ್ತು ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ತಾಯಿದ್ದೀನಿ ವಿತ್ 3 ಥರದ ಚಟ್ನಿ ಜೊತೆ. ಎಲ್ಲರೂ ತಿಂದಿರ್ತೀರಾ, ಎಲ್ಲರಿಗೂ ಗೊತ್ತಿರುತ್ತೆ. ಮಾಡೋಣ ಬನ್ನಿ. ಮೊದಲಿಗೆ 2 ಗ್ಲಾಸ್ ದೋಸೆ ಅಕ್ಕಿ, ಅರ್ಧ ಗ್ಲಾಸು ಗುಂಡು ಉದ್ದಿನ ಕಾಳು, ಅರ್ಧ ಗ್ಲಾಸಷ್ಟು ಗುಂಡು ಉದ್ದಿನ ಬೇಳೆನ ಹಾಕೋಣ. 1-2 ಸ್ಪೂನಷ್ಟು ಕಡಲೆಬೇಳೆ, 1-2 ಸ್ಪೂನಷ್ಟು ಮೆಂತ್ಯ ಕಾಳು ಎಲ್ಲದನ್ನು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3-4 ಸಲ ತೊಳಿಬೇಕು. ತೊಳೆದು ನೀರು ಹಾಕಿ ನೆನೆಯಕ್ಕಿಡೋಣ. ಜೊತೆಗೆ ಪುರಿ ಗೊತ್ತಲ್ಲ, ಕಡಲೆ ಪುರಿ, ಇದನ್ನು ಒಂದು ಅರ್ಧ ಬಟ್ಲಷ್ಟು ತೊಗೊಂಡು ಅದನ್ನು ತೊಳೆದ್ಬಿಟ್ಟು ಈ ನೆನೆಸಿರೋ ಅಕ್ಕಿ ಜೊತೆಗೇ ಹಾಕಿ ಇಡೋಣ. ಇದು 6-7 ಗಂಟೆ ನೆನಿಬೇಕಾಗುತ್ತೆ. ನೋಡಿ, ಇವಾಗ ನೆಂದಿದೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಎಷ್ಟು ನೈಸಾಗಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಪುರಿ ಹಾಕ್ಕೊಳಕ್ಕಾಗಿಲ್ಲ ಅಂದರೆ, ಈ ಪುರಿ ಇಲ್ಲ ಅಂತಂದರೆ ನೀವು ಅವಲಕ್ಕಿ, ಗಟ್ಟಿ ಅವಲಕ್ಕಿ ಬರುತ್ತಲ್ಲ, ಅದನ್ನು ಅದ್ರ ಜೊತೆಲೇ ನೆನೆಸಿಟ್ಕೋಬೋದು. ಕೆಲವರು ಅನ್ನನೂ ಹಾಕ್ತಾರೆ. ಆದರೆ ಈ ದಾವಣಗೆರೆ ಬೆಣ್ಣೆ ದೋಸೆಗೆ ಪುರಿ ಅಥವಾ ಅವಲಕ್ಕಿ ಹಾಕಿದ್ರೇ ಚೆನ್ನಾಗಿರೋದು. ನೋಡಿ, ಈ ಥರ ನೈಸಾಗಿ ರುಬ್ಕೋಬೇಕಾಗುತ್ತೆ. ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಒಂದು 3 ಸಲ ಆಗುತ್ತೆ ಇದು. ನಾನು ನೆನೆಸಿರೋ ಅಷ್ಟು ಅಕ್ಕಿಗೆ 3 ಸಲ ರುಬ್ಬಬೇಕಾಗುತ್ತೆ. ಎಲ್ಲದನ್ನು ಹಿಂಗೆ ನೈಸಾಗಿ ರುಬ್ಕೊಳ್ಳೋಣ. ಇದು ಲಾಸ್ಟ್ ಒಂದು ಬ್ಯಾಚ್ ಆಗುತ್ತೆ. ನೆನೆಸಿರೋ ನೀರೇನು ಹಾಕ್ಕೊಳ್ಳೋದು ಬೇಡ. ನನಗಿದಕ್ಕೆ 3 ಸಲ ರುಬ್ಬೋದಕ್ಕೆ ಮುಕ್ಕಾಲು ಗ್ಲಾಸಷ್ಟು ನೀರು ಇಡಿಸಿದೆ. ನಾನು ಅಕ್ಕಿ ನೆನೆಸಿದ್ನಲ್ಲ, ಅದೇ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಇಡಿಸಿದೆ. ಎಲ್ಲ ರುಬ್ಬಾಗಿದೆ. ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಅದರಿಂದ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಹಿಟ್ಟು. ಸ್ವಲ್ಪ ಚೆನ್ನಾಗಿ ಕಲಸಿಡಬೇಕು. ಇದು ನೋಡಿ, ಬೆಳಗ್ಗೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈಗ ಇದಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನಷ್ಟು ಚಿರೋಟಿ ರವೆ, ಸಣ್ಣ ರವೆ ಬರುತ್ತಲ್ಲ, ಆ ರವೆ ಹಾಕಿ ನೀರು ಹಾಕಿ ಸ್ವಲ್ಪ ಕಲಿಸ್ಬಿಟ್ಟು ಆ ಬ್ಯಾಟರ್ ಒಳಗಡೆ ಮಿಕ್ಸ್ ಮಾಡೋಣ. ಇದರಿಂದ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ರಾತ್ರಿ ಸಕ್ಕರೆ ಏನಕ್ಕೆ ಹಾಕಿದ್ದು ಅಂತಂದರೆ, ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ, ಬ್ರೌನಾಗಿ ಚೆನ್ನಾಗಿ ಬರುತ್ತೆ ಅಂತ. ಈಗ ಇದನ್ನು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಹಾಕ್ತಾಯಿರೋದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಡೋಣ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಬಿಟ್ಟು, ನೀರು ಬಿಸಿ ಆದಮೇಲೆ ಅದರೊಳಗಡೆ ಈರುಳ್ಳಿ ಒಂದು 3-4 ಹಾಕಿದ್ರೂ ಚೆನ್ನಾಗಿರುತ್ತೆ. 4 ಆಲೂಗಡ್ಡೆಗೆ ಇಷ್ಟು ಈರುಳ್ಳಿ ಸಾಕು. ಜೊತೆಗೆ 4 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಅದು ಆಲೂಗಡ್ಡೆ ಪಲ್ಯಕ್ಕಲ್ಲ, ಇದು ತೆಂಗಿನಕಾಯಿ ಚಟ್ನಿಗೆ. ಇವಾಗ ಇದು ಚೆನ್ನಾಗಿ ಬೇಯಲಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಅದು ಬೇಯ್ತಾ ಇರಲಿ. ಇವಾಗ ಒಂದು ಬೌಲಲ್ಲಿ ಬಿಸಿ ನೀರು, ಅಂದರೆ ಬಾಯ್ಲ್ ಆಗಿರಬೇಕು, ಆ ನೀರನ್ನ ತಗೊಳ್ಳೋಣ. ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ,
ನಮ್ಗೆ ಇಷ್ಟ ಇದ್ದಷ್ಟು ಅಂದರೆ ಸ್ಟೋರ್ ಮಾಡೋಕ್ಕೆ ಅಂತ ನಾನು ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇದು ನೆನಿಲಿ ಅದರೊಳಗಡೆ ಒಂದು ಸೈಡಲ್ಲಿ ಇಡೋಣ. ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಮೆಣಸಿನ್ಕಾಯಿ ಸಪ್ರೇಟ್ ಮಾಡೋಣ, ಈರುಳ್ಳಿನೂ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಕಾಲು ಗೆಡ್ಡೆ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ತೆಗೆದು ನೀರೆಲ್ಲ ತೆಗೆದು ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ. ಇದನ್ನು ಮ್ಯಾಶ್ ಮಾಡೋಣ. ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡು ಇವಾಗ ನಾವು ಈರುಳ್ಳಿ ಬೇಯಿಸಿಟ್ಟಿದ್ದೀವಲ್ಲ, ಆ ಈರುಳ್ಳಿನ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ. ನೀರಿದೆ ಸ್ವಲ್ಪ, ನೀರೆಲ್ಲ ಸ್ವಲ್ಪ ಹಿಂಡ್ಬಿಟ್ಟು ಹಾಕ್ಕೊಳ್ಳೋಣ. ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಕೈಯಲ್ಲೇ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಇದು ರೆಡಿಯಾಗಿದೆ ಆಲೂಗೆಡ್ಡೆ ಪಲ್ಯ. ತುಂಬ ಸಿಂಪಲ್ಲಾಗಿರುತ್ತೆ ಇದು ಮಾಡೋದಕ್ಕೆ. ಈಗ ತೆಂಗಿನಕಾಯಿ ಚಟ್ನಿ ಮಾಡೋಣ. ಇದೊಂದು ಸ್ಪೆಷಲ್ಲು, ದಾವಣಗೆರೆ ಸ್ಪೆಷಲ್ ಚಟ್ನಿ. ಅದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿದ್ದು ಚಿಲ್ಲೀಸು, 2 ಏಲಕ್ಕಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಏಲಕ್ಕಿನೇ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇದೊಂದು ಸಲ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ ಇದು ಇವಾಗ ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು, ಜಾಸ್ತಿ ಹಾಕಬೇಡಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು. ನೋಡಿ ಇದು ಇವಾಗ ರೆಡಿ ಇದೆ, ತುಂಬ ನೀರು ಹಾಕಬಾರ್ದು. ಇದೊಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ. ಈಗ ಕೆಂಪು ಚಟ್ನಿ ಮಾಡೋಣ. ಇದು ದೋಸೆ ಮೇಲ್ಗಡೆ ಹಚ್ತಾರಲ್ವ, ಆ ಚಟ್ನಿ. ಎಲ್ಲ ನೀರಿಂದ ತೆಗೆದಿಟ್ಕೊಳ್ಳೋಣ ಮೆಣಸಿನ್ಕಾಯಿನ. ಅದಕ್ಕೊಂದು 3 ಏಲಕ್ಕಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದರಲ್ಲೂ ಏಲಕ್ಕಿ ಸ್ಕಿಪ್ ಮಾಡಬೇಡಿ. ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದೆ. ಇದು ನೀರು ಹಾಕ್ದಲೇ ನಾನು ಮಾಡಿರೋದು. ಇನ್ನೂ ಸ್ವಲ್ಪ ಹಾಕಬೇಕು. ಒಂದು ಸ್ವಲ್ಪ ನೀರು ಸೇರಿಸೋಣ. ಒಂದು ಕಾಲು ಬಿಸಿ ನೀರೇ ಹಾಕಿ, ಒಂದು 1/4 ಲೋಟದಷ್ಟು ನೀರು ಹಾಕಿದ್ರೆ ಸಾಕು. ನೋಡಿ ಇವಾಗ ಆಗಿದೆ. ಇಷ್ಟಾದರೆ ಸಾಕು, ತುಂಬ ನೈಸ್ ಆಗೋದು ಬೇಡ. ಇದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಚಟ್ನಿಗಳೆಲ್ಲದು ರೆಡಿಯಾಗಿದೆ. ಈ ಕೆಂಪು ಚಟ್ನಿ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಇದನ್ನು ನೀವು ಯಾವಾಗಲಾದರೂ ದೋಸೆ ಮಾಡ್ತಿರಲ್ಲ, ದೋಸೆಗೆಲ್ಲ ಹಚ್ಕೊಂಡು ತಿನ್ಬೋದು. ಅದನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು. ಈಗ ಸ್ಟವ್ ಮೇಲೆ ದೋಸೆ ಹಂಚಿಟ್ಬಿಟ್ಟು ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿ, ಸ್ವಲ್ಪ ಎಣ್ಣೆ ಹಚ್ಚಿ, 1 ಸೌಟಷ್ಟು ದೋಸೆ ಹಿಟ್ಟನ್ನು ಹಾಕಿ, ತುಂಬ ತೆಳ್ಳಗೆ ಮಾಡಬೇಡಿ, ಒಂದು ಮೀಡಿಯಮ್ ಸೈಜಲ್ಲಿ ದೋಸೆ ಹರಡೋಣ, ಹಿಟ್ಟನ್ನು ಹರಡೋಣ. ಮೇಲೆ ಒಂದು ಲಿಡ್ ಮುಚ್ಚಿಡೋಣ. ಒಂದು 2-3 ನಿಮಿಷ ಮುಚ್ಚಿಡೋಣ. ಇದನ್ನು ನಾವು ತಿರುಗಿಸಿ ಬೇಯಿಸ್ತಾ ಇಲ್ಲ. ಅದೇ ಒಂದು 2-3 ನಿಮಿಷ ಇದೇ ಥರ ಬೇಯಲಿ. ಇದೊಂದು 3/4 ಬೆಂದಿದೆ ಇವಾಗ. ಈಗ ಇದಕ್ಕೆ ನಾವು ಬೆಣ್ಣೆ,
ಬೆಣ್ಣೆ ಮಾತ್ರ ಚೆನ್ನಾಗಿ ಹಾಕಬೇಕು, ಚೆನ್ನಾಗಿ ಅಂದರೆ ತುಂಬ ಜಾಸ್ತಿ ಹಾಕಬೇಕು. ಆವಾಗಲೇ ಆ ಕಲರು, ಆ ಕ್ರಿಸ್ಪ್ನೆಸ್ಸು, ಆ ಟೇಸ್ಟು ಎಲ್ಲ ಬರೋದು. ಇವಾಗ ಕೆಂಪು ಚಟ್ನಿ ಸ್ವಲ್ಪ ಮೇಲೆ ಸ್ಪ್ರೆಡ್ ಮಾಡೋಣ. ಫಸ್ಟ್ ಕೆಂಪು ಚಟ್ನಿ ಹಾಕಿ ಮೇಲೆ ಬೆಣ್ಣೆ ಹಾಕಿದ್ರೂ ಆಗುತ್ತೆ. ಕಲರ್ ನೋಡ್ತಾ ಇದ್ರೇ ಅನಿಸ್ತಾ ಇರುತ್ತೆ ಎಷ್ಟು ಟೇಸ್ಟಿ ಇರ್ಬೋದು ಅಂತ. ಒಂದು ಪ್ಲೇಟಿಗೆ ತಗೊಳ್ಳೋಣ ಮತ್ತು ಇನ್ನೊಂದು ದೋಸೆ ಮಾಡೋಣ ಅದೇ ಥರ. ಹೋಟೆಲಿಂದ ತರಿಸಿದ್ರೆ ಒಂದು ತಿನ್ನೋ ಹೊತ್ತಿಗೆ ನಮಗೆ ಸಾಕಾಗೋಗುತ್ತೆ, ಅಷ್ಟು ಹೆವಿ ಅನಿಸುತ್ತೆ. ಆದರೆ ಮನೇಲಿ ಮಾಡಿದ್ದು ಈ ದೋಸೆ ಆದರೆ 2ರಿಂದ 3ವರೆಗೂ ತಿಂದ್ರೂ ಏನೂ ಅನಿಸೋದಿಲ್ಲ, ಅಷ್ಟು ಹೆವಿ ಅನಿಸೋದಿಲ್ಲ. ಒಂದು ಸಲ ನೀವು ಮಾಡಿ ನೋಡಿ, ಟೇಸ್ಟ್ ಮಾಡಿದ್ರೆ ನಿಮಗೂ ಗೊತ್ತಾಗೋಗುತ್ತೆ. ಇದು ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತಗೊಳ್ಳೋಣ. ನೋಡಿ, ಕ್ರಿಸ್ಪಿ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ ರೆಡಿಯಾಗಿದೆ. ಇದಕ್ಕಿವಾಗ ಆಲೂಗೆಡ್ಡೆ ಪಲ್ಯ, ಚಟ್ನಿ ಹಾಕಿ ಟೇಸ್ಟ್ ಮಾಡೋಣ. ತುಂಬ ಟೇಸ್ಟಿಯಾಗಿ ಡಿಫ್ರೆಂಟಾಗಿರುತ್ತೆ ದಾವಣಗೆರೆ ಬೆಣ್ಣೆ ದೋಸೆ ಮತ್ತು ಈ ಆಲೂಗೆಡ್ಡೆ ಪಲ್ಯ. ನೀವು ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.